ನಮಸ್ತೆ ವೀಕ್ಷಕರೇ, ರಾಜ್ ಫೋರ್ಟ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಒಂದು ಯೆಲ್ಲೋ ಬೋರ್ಡು ಒಂದು ಮಾರುತಿ ಆಲ್ಟೋ K10 ಗಾಡಿ ಸೇಲ್ ಬಂದಿದೆ. ವೀಕ್ಷಕರೇ, ಈ ಗಾಡಿದು ಡೀಟೇಲ್ಸ್ ಎಲ್ಲ ಬೇಕಂದರೆ ವಿಡಿಯೋನ ಪೂರ್ತಿಯಾಗಿ ನೋಡಿ, ನಿಮಗೆ ಪೂರ್ತಿಯಾಗಿ ಮಾಹಿತಿ ಸಿಗುತ್ತೆ. ಮಾಹಿತಿ ಎಲ್ಲ ಕೇಳ್ಕೊಂಡಾದ್ಮೇಲೆ ಗಾಡಿ ಏನಾದರೂ ನಿಮಗೆ ಬೇಕು ಅನಿಸಿದ್ರೆ ಈ ವಿಡಿಯೋ ಕೆಳಗಡೆ ನೋಡಿದರೆ ಟೈಟಲಲ್ಲಿ ಸಂಪರ್ಕಿಸಿ ಅಂತೇಳಿ ಗಾಡಿ ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಸಹ ಕಾಣಿಸುತ್ತೆ. ನೀವು ಡೈರೆಕ್ಟಾಗಿ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು. ಅಲ್ಲೇನಾದರೂ ನಂಬರ್ ಸಿಗಲಿಲ್ಲ ಅಂದರೆ ಗಾಡಿ ಸೇಲ್ ಆದಮೇಲೆ ಸೇಲ್ ಆಗಿದೆ ಅಂತ ಹಾಕಿ ನಂಬರ್ ಡಿಲೀಟ್ ಮಾಡಿದ್ವಿ, ಕಾಂಟ್ಯಾಕ್ಟ್ ನಂಬರ್ ಇದ್ದರೆ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ. ಇನ್ನು ಫೇಸ್ಬುಕ್ಕಲ್ಲಿ ವಿಡಿಯೋ ನೋಡ್ತಿರೋಂಥವ್ರಿಗೆ ಕಾಂಟ್ಯಾಕ್ಟ್ ನಂಬರ್ ಸಿಗೋದಿಲ್ಲ. ಕಾಂಟ್ಯಾಕ್ಟ್ ನಂಬರ್ ಬೇಕಂದರೆ ನೀವು ನಮ್ಮ ಯೂಟ್ಯೂಬ್ ಚಾನಲ್ ವಿಸಿಟ್ ಮಾಡಿದರೆ ಮಾತ್ರ ಈ ಗಾಡಿಯವ್ರ ಕಾಂಟ್ಯಾಕ್ಟ್ ನಂಬರ್ ಕಾಣಿಸುತ್ತೆ ಅಂತ ಹೇಳ್ಬೋದು. ವೀಕ್ಷಕರೇ, ನಮ್ಮ ಯೂಟ್ಯೂಬ್ ಚಾನಲ್ ಹೆಸರು ರಾಜ್ ಫೋರ್ಟ್ ಸಿಟಿ ಅಂತ. ಇನ್ನು ಈ ಗಾಡಿ ಡೀಟೇಲ್ಸ್ ನೋಡೋಕ್ಕೂ ಮುಂಚೆ ಇದೇ ಥರ ನಿಮ್ಮದು ಯಾವ್ದಾದ್ರು ಗಾಡಿ ಸೇಲಿಗಿತ್ತಂದರೆ ನಮ್ಮ ಯೂಟ್ಯೂಬ್ ಚಾನಲ್ ಕಡೆದು ಏನಾದರೂ ಸೇಲ್ ಮಾಡ್ಕೊಬೇಕಂದ್ರೆ ಆ ಸೇಲಿಗಿರೋ ಗಾಡಿದು ಒಂದು 5-6 ಫೋಟೋಸ್ ಕ್ಲೀನ್ ತೆಗೆದುಬಿಟ್ಟು ಆ ಗಾಡಿ ಫೋಟೋಸ್ನ ನೀವು ನಮಗೆ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದರೆ ಸಾಕು. ವೀಕ್ಷಕರೇ, ನಿಮಗೆ ಗಾಡಿ ಫೋಟೋಸ್ ಎಲ್ಲ ಕಳ್ಸೋಕ್ಕೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಬೇಕು ಅಂದರೆ ನೋಡಿ, ಇವಾಗ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋದ್ರೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ. ಈ ನಂಬರ್ಗೆ ಯಾರು ಕಾಲ್ ಮಾಡಬೇಡಿ, ನಾವು ರಿಸೀವ್ ಮಾಡೋದಿಲ್ಲ. ಯಾಕಂದರೆ ಇದು ಕಾಂಟ್ಯಾಕ್ಟ್ ನಂಬರು ಗಾಡಿಯವ್ರ ಕಾಂಟ್ಯಾಕ್ಟ್ ನಂಬರ್ ಅಲ್ಲ, ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಆಗಿರುತ್ತೆ ಅಷ್ಟೇ. ನಿಮ್ಮ ಗಾಡಿ ಸೇಲ್ಗಿದ್ರೆ ವಾಟ್ಸಪ್ಪಲ್ಲಿ ನಂಬರಿಗೆ ಫೋಟೋಸ್ ಕಳಿಸಿದರೆ ನಾವೇ ನಿಮಗೆ ಕಾಲ್ ಮಾಡಿ ಡೀಟೇಲ್ಸ್ ತಗೊಂಡು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳ್ಬೋದು. ಇನ್ನು ಈ ಗಾಡಿ ಡೀಟೇಲ್ಸ್ನ ಗಾಡಿಯವರೇ ತಿಳಿಸಿದರೆ ಅವ್ರು ಏನೇನು ಹೇಳ್ಯಾರ ಅಂತೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ, ವಿಡಿಯೋನ ಪೂರ್ತಿಯಾಗಿ ನೋಡಿ. ಯಾವ ಥರ ಅದು? ಸರ್, ಆಲ್ಟೋ K10 ಟೂರ್ H1 ಮಾರುತಿ ಆಲ್ಟೋ K10 ಟೂರ್ H1 ಎಲ್ಲೋ ಬೋರ್ಡ? ಹೌದು ಸರ್. ಓಕೆ, ಮಾಡಲು ಸರ್? ಸರ್, ಮಾಡ್ಲು 29/2/2024. 2024 ಮಾಡಲು. ಹಾಂ. ಓನರ್ ಎಷ್ಟಾಗಿದೆ ಸರ್? ಸಿಂಗಲ್ ಓನರ್ ಸರ್. ನಿಮ್ದೇನ ಗಾಡಿ? ಹೌದು, ನಂದೇನೆ ಸರ್. ಓಕೆ, ಎಷ್ಟು ಹೊಡಿದೆ ಕಿಲೋಮೀಟ್ರು? ಸರ್, 20,400. ಮೊನ್ನೆ ಸರ್ವಿಸ್ ಮಾಡಿಸ್ದೆ. 20,000. ಓಕೆ. ಇಲ್ಲಿ ಕಟಾರಿಯಾ ಆಟೋಮೊಬೈಲ್ಸ್, ತಲಗಟ್ಟಪುರ, ಅಲ್ಲೇ ಶೋರೂಮ್ ಅಲ್ಲೇ. ಓಕೆ, ಅಂದರೆ ಇನ್ನೇನು ಗಾಡಿ ಎಲ್ಲ ಚೆನ್ನಾಗಿದೆಯಾ? ರನ್ನಿಂಗ್ ಕಂಡೀಷನ್ ಏನು ತೊಂದರೆ ಇಲ್ಲ? ಏನೇನು ಇಲ್ಲ ಸರ್, ಮಾಮೂಲಿ ಓನ್ ಯೂಸ್ಗೆ ಇಟ್ಕೊಂಡಿದ್ದೀನಿ. ಡ್ಯೂಟಿ ಏನು ಮಾಡ್ತಾ ಇಲ್ಲ, ಊರ್ ಕಡೆ ಅಲ್ಲಿ ಇಲ್ಲಿ ಟ್ರಿಪ್ ಗಿಪ್ ಹೋಗಕ್ಕೆ ಅದಕ್ಕೆ ಬಳಸ್ತಾ ಇದೀನಿ ಅಷ್ಟೇ. ಓಕೆ, ಒಳಗಡೆ ಇಂಟೀರಿಯರ್ಸ್ ಎಲ್ಲ ಏನೇನು ಬರುತ್ತೆ? ಪವರ್ ವಿಂಡೋ ಎಲ್ಲ? ಇಲ್ಲ, ಬೇಸಿಕ್ ಮಾಡಲು ಸರ್ ಇದು. ಹಾಂ. ಪವರ್ ವಿಂಡೋಸ್ ಇಲ್ಲ, AC ಇದೆ, ಏರ್ ಬ್ಯಾಗ್ ಇದೆ, ಮ್ಯೂಸಿಕ್ ಸಿಸ್ಟಮ್ ಹಾಕ್ಸಿದ್ದೀನಿ, ನಾನು ಲೆದರ್ ಸೀಟ್ ಕವರ್ ಹಾಕ್ಸಿದ್ದೀನಿ, ಫ್ಲೋರಾ ಮ್ಯಾಟ್ ಹಾಕ್ಸಿದ್ದೀನಿ, ಒಂದು 25,000 ಎಕ್ಸ್ಟ್ರಾ ಫಿಟ್ಟಿಂಗ್ ಮಾಡಿಸಿದ್ದೀನಿ ಒಳಗಡೆ. ಪವರ್ ವಿಂಡೋಸ್ ಒಂದಿಲ್ಲ, ಸೆಂಟ್ರಲ್ ಲಾಕಿಂಗ್ ಇಲ್ಲ. ಓಕೆ. ಗಾಡಿ ಮೇಲೆ ಫೈನಾನ್ಸ್ ಏನಾದರೂ ಹಾಕ್ಸಿದ್ರಾ? ಇಲ್ಲ ಸರ್, ಫುಲ್ ಕ್ಯಾಶ್ ಎಲ್ಲ ತಗೊಂಡಿದ್ದೀನಿ. ಓಕೆ. ಇನ್ಸೂರೆನ್ಸ್ ಏನು ರನ್ನಿಂಗ್ ಇದೆಯಾ ಸರ್? ಸರ್, 6 ತಿಂಗಳಾಗಿದೆ, ಇನ್ನೂ 6 ತಿಂಗಳಿದೆ. 20,213 ರೂಪಾಯಿ ಇನ್ಸೂರೆನ್ಸ್ ಕಟ್ಟಿದ್ದೀನಿ. ಫುಲ್ ಇನ್ಸೂರೆನ್ಸೇ. ಓಕೆ. ಈ 6 ತಿಂಗಳಾಗಿದೆ ಕಟ್ಟಿ, ಇನ್ನೂ 6 ತಿಂಗಳನ ಇದೆ. ಎಷ್ಟು ಬಿದ್ದಿದೆ ಸರ್ ನೀವು ತೊಗೊಂಡಾಗ? ಸರ್, 5,34,000 ಎಕ್ಸ್ಟ್ರಾ ಫಿಟ್ಟಿಂಗ್ ಎಲ್ಲ ಸರಿ ಸರ್, 5,55 ಆಗಿತ್ತು ಸರ್. ಓಕೆ, ಈಗ ನೀವು ಕೊಡ್ತಿರೋ ರೇಟು? ಸರ್, 4,25 ಕೊಡುವ ಅನ್ಕೊಂಡಿದ್ದೀನಿ. 1 ಲಕ್ಷ ಕಮ್ಮಿ ಮಾಡ್ತೀರಾ? ಒಂದು ವಾರನ? ಅದೇ ಸರ್, 4,25 ಅಂದ್ರೆ 1,25 ಕಮ್ಮಿ ಆಗುತ್ತೆ. 1,25. ಓಕೆ. ಫೈನಲ್ 4ಕ್ಕೆ ಬಂದ್ರು ಬಿಟ್ಬಿಡ್ತೀನಿ. 4 ಲಕ್ಷ ಫೈನಲ್ ಮಾಡ್ತೀರಾ? ಹಾಂ, ಹೌದು. ಓಕೆ. ಬರೀ ಓನ್ ಯೂಸ್ಗೆ ಬಳಸಿರೋದು, ರಫ್ ಅಂಡ್ ಟಫ್ ಏನು ಡ್ಯೂಟಿ ಏನು ಯೂಸ್ ಮಾಡಲಿಲ್ಲ. ಮಾಮೂಲಿ ಫ್ಯಾಮಿಲಿಗೆ ಯೂಸ್ ಮಾಡಿರೋದು, ಊರ್ ಕಡೆ ಹೋಗಿ ಬರೋಕ್ಕೆ, ದೇವಸ್ಥಾನಕ್ಕೆ ಹೋಗಿ ಬರೋಕ್ಕೆ ಯೂಸ್ ಮಾಡಿರೋದು. ಓಕೆ, ಎಲ್ಲಂದ್ರೆ ಇದು ಅಡ್ರೆಸ್ ಇನ್ನೊಂದ್ಸಲ ಹೇಳಿ. ಸರ್, ಅಂಜನಾಪುರ, ಬೆಂಗಳೂರಾ? ಹಾಂ, ಬೆಂಗಳೂರು. ಅಲ್ಲಿ ಅಕ್ಕಪಕ್ಕ ನೀರು ಯಾವ್ದು ಬರುತ್ತೆ ಏರಿಯಾ? ಸರ್, ಕೋಣಗುಂಟೆ ಕ್ರಾಸಿನ 3 ಕಿಲೋಮೀಟ್ರು. ಕೋಣಂಕೋಟೆ ಕ್ರಾಸಾ? ಹಾಂ. ಓಕೆ ಸರ್, ಕಾಂಟ್ಯಾಕ್ಟ್ ನಂಬರ್ ಇದೆ ಅಲ್ಲ? ಹೌದು ಸರ್, ಈಗ ಕಳಿಸಿದ್ದೀನಿ, ಇದೇ ನಂಬರು.